ಕೇವಲ 10 ದಿನದಲ್ಲಿ ಕೆಜಿಗಟ್ಟಲೆ ಬೆಣ್ಣೆ ಮತ್ತು ತುಪ್ಪನ ಮಾಡ್ಕೋಬೇಕಾ? ಹಾಗಿದ್ರೆ ಈ ವಿಡಿಯೋನ ಎಂಡಿಂಗ್‌ವರೆಗೂ ಸ್ಕಿಪ್ ಮಾಡದೆ ನೋಡಿ. ಲಾಸ್ಟ್ ಟೈಮ್ ನನ್ನ ವಿಡಿಯೋದಲ್ಲಿ ಬೆಣ್ಣೆಯಿಂದ ತುಪ್ಪ ಕಾಯಿಸೋದು ಹೇಗೆ, ಯಾವ ಥರ ಮರಮರಳಾಗಿ ಕಾಯಿಸಬೇಕು ಅನ್ನೋದನ್ನು ನಾನು ತೋರಿಸಿದ್ದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ 10 ಡೇಸಲ್ಲಿ ಕೆನೆ ಮೊಸರನ್ನು ಸ್ಟೋರ್ ಮಾಡಿಟ್ಟು ಕೆಜಿಗಟ್ಟಲೆ ಬೆಣ್ಣೆ ತೆಗೆದು ಹಾಗೆ ತುಪ್ಪನ ಹೇಗೆ ಕಾಯಿಸೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಹಾಗಿದ್ರೆ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ. ನಾನಿಲ್ಲಿ ಮನೆಗೆ ಅಂತಲೇ ಡೈಲಿ 1 ಲೀಟರ್ ಹಾಲನ್ನು ಹಾಕಿಸ್ಕೊತೀನಿ. ಯಾಕೆಂದರೆ ಮಕ್ಕಳಿಗೂ ಬೇಕು, ಹಾಗೆ ನಮಗೂ ಮೊಸರು ಕೂಡ ದಿನ ಇರಲೇಬೇಕು. ಅದಕ್ಕೋಸ್ಕರ 1 ಲೀಟ್ರ್ ಹಾಲನ್ನ ತಗೋತೀನಿ. ನಾನು ಈ ಹಾಲನ್ನು ತುಂಬ ಸಣ್ಣ ಗ್ಯಾಸ್ ಉರಿಯಲ್ಲೇ ಕೆನೆ ಬರೋವರೆಗೂ ಕಾಯಿಸ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಕೆನೆಗಟ್ಟಿದೆ ಅಂತ ನೀವೇ ನೋಡ್ತಿರ್ಬೋದು. ಹಾಗೆ ಈ ಕೆನೆನ ನಾನು 10 ಡೇಸಿಂದ ಒಂದು ಗ್ಲಾಸ್ ಬಾಟಲ್ಗೆ ಸ್ಟೋರ್ ಮಾಡಿ ಇಟ್ಟಿದ್ದೆ. ಅದ್ರ ಜೊತೆ ಮೊಸರು ಕೂಡ ಉಳಿಯುತ್ತಲ್ವ, ಅಂದರೆ ನಾವು ಯೂಸ್ ಮಾಡಿ ಹೆಚ್ಚಾಗಿರೋ ಮೊಸರು ಉಳಿಯುತ್ತಲ್ವ, ಅದನ್ನು ಕೂಡ ಫ್ರಿಡ್ಜಲ್ಲೇ 10 ಡೇಸ್ವರೆಗೂ ಸ್ಟೋರ್ ಮಾಡಿದೆ. ಹಾಗಾಗಿ ಇಷ್ಟೊಂದು ಮೊಸರಾಗಿದೆ. ಮೊಸರು ಮತ್ತು ಕೆನೆ ಎಲ್ಲನೂ ನಾನು ಫ್ರಿಡ್ಜಿಂದ ಆಚೆ ತೆಗೆದು ಒಂದು ದೊಡ್ಡ ಬೇಷನ್ಗೆ ಈ ಥರ ಮೊಸರನ್ನ ಹಾಕಿ ಮತ್ತು ಕೆನೆ ಇತ್ತಲ್ವ ಬಾಟಲಲ್ಲಿ ಅದನ್ನು ಹಾಕ್ಕೊಂಡು ಈಗೊಂದು ಸ್ಮ್ಯಾಶ್ ಮಾಡ್ತೀವಲ್ವ ಬೇಳೆ ಎಲ್ಲನೂ, ಅದನ್ನಷ್ಟೇ ನಾನು ತೊಗೊಂಡಿರೋದು. ಬೇರೆ ಯಾವುದೇ ಮಿಷಿನ್ ಇಲ್ಲ ನನ್ನ ಹತ್ರ, ಇಲ್ಲ ಮಂತ್ ಕೂಡ ನನ್ನ ಹತ್ರ ಇಲ್ಲ. ಈ ಬೇಳೆನ ಸ್ಮ್ಯಾಶ್ ಮಾಡ್ತೀವಲ್ವ, ತರಕಾರಿ ಬೇಳೆನ, ಅದರಲ್ಲೇ ನಾನು ಬೆಣ್ಣೆ ತೆಗಿತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಆದರೆ ಈ ಬೆಣ್ಣೆ ತೆಗಿಯೋಕ್ಕೆ ನಮಗೆ ಸ್ವಲ್ಪ ಪೇಷನ್ಸ್ ಇರಬೇಕು. ಎಷ್ಟು ಪೇಷನ್ಸ್ ನಮಗಿರುತ್ತೋ ಅಷ್ಟು ಚೆನ್ನಾಗಿ ಬೆಣ್ಣೆ ಗಟ್ಟಿಯಾಗಿ ಬರುತ್ತೆ. ಇದನ್ನು ಕೆಲವೊಬ್ಬರು ಮಿಕ್ಸಿಲೂ ಕೂಡ ಮಾಡ್ಕೋತಾರೆ. ಮಿಕ್ಸಿಲಿ ಹೇಗೆ ಗೊತ್ತಾ, ಒಂದೊಂದ್ಸಲ ಗೊತ್ತೇ ಆಗಲ್ಲ, ತುಂಬ ತೆಳುವಾಗಿ ಬಂದುಬಿಡುತ್ತೆ ಬೆಣ್ಣೆ. ಆಮೇಲೆ ತುಪ್ಪನೂ ಚೆನ್ನಾಗಿ ಬರಲ್ಲ. ಅದರಿಂದ ಒಂದೊಂದ್ಸಲ ಬೆಣ್ಣೆ ಮಾಡೋಕ್ಕೆ ಆಗಲ್ಲ ಮಿಕ್ಸಿನಲ್ಲಿ, ಆ ಥರ ಆಗ್ಬಿಡುತ್ತೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ, ನೀಟಾಗಿ ಬೆಣ್ಣೆ ಬರುತ್ತೆ. ಹಾಗಾಗಿ ಮಾಡಬೇಕು, ಸ್ವಲ್ಪ ಕಷ್ಟನೂ ಪಡಬೇಕು, ಒಂದು 1/4 ಗಂಟೆ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಟೈಮ್ನ ಕೊಡಬೇಕಾಗುತ್ತೆ. ನೋಡಿ ಈ ಥರ ನಾನು ಸ್ಮ್ಯಾಶ್ ಮಾಡಿದ್ದೀನಿ. ಈ ಥರ ಪದೇ ಪದೇ ತಿರುಗ್ತಾನೇ ಇರಬೇಕು, ಬಿಡ್ದಂಗೆ ಒಂದು 5 ನಿಮಿಷ ಬಿಡ್ದಾಗ ಈ ಥರ ತಿರುಗಿ ಮತ್ತೆ ನೀರು ಗಟ್ಟಿ ಆಗುತ್ತಲ್ವ, ಆಗ ಮತ್ತೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಆ ಮಜ್ಜಿಗೆಗೆ ಮತ್ತೆ ತಿರ್ಗಕ್ಕೆ ಸ್ಟಾರ್ಟ್ ಮಾಡಬೇಕು. ಒಂದು 5 ಮಿನಿಟ್ಸ್ ಗ್ಯಾಪ್ ಕೊಟ್ಬಿಟ್ಟು ಒಂದು 1/4 ಗಂಟೆ ಈ ಥರ ಮಾಡಿದರೆ ಈ ರೀತಿಯಲ್ಲಿ ಬೆಣ್ಣೆ ಬರುತ್ತೆ ನಮಗೆ. ನೀವು ನೋಡ್ತಿರ್ಬೋದು ಫುಲ್ ರೆಡಿಯಾಗಿದೆ ಈಗ ಬೆಣ್ಣೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಾಗೆಯೇ ಮಜ್ಜಿಗೆನೂ ಕೂಡ ಅಡಿಲಿ ಉಳಿದಿದೆ. ಈ ಮಜ್ಜಿಗೆ ಎಲ್ಲ ಸ್ಟೋರ್ ಮಾಡಿಟ್ಟಿರೋದು ಚೆನ್ನಾಗಿರಲ್ಲ, ಯೂಸ್ ಮಾಡೋದು ಬೇಕಿಲ್ಲ ಇದನ್ನು. ಈ ಬೆಣ್ಣೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನೀವೇ ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ. ಆಲ್ಮೋಸ್ಟ್ ಇಲ್ಲ ಅಂದರೂ 1 ರಿಂದ 1.5 kg ಬೆಣ್ಣೆ ಬಂದಿತ್ತು ನನಗಿದು. ಪೇರಿಗೆ ತುಪ್ಪನ ತೊಗೊಳೋದ್ಕಿಂತ ಈ ಮನೆಯಲ್ಲೇ ನಾವು ತೊಗೊಳ್ಳೋ ಹಾಲಲ್ಲಿ ಈ ಥರ ಕೆನೆನ ಸ್ಟೋರ್ ಮಾಡಿ ಇಟ್ಕೊಂಡು ವಾರಕ್ಕೊಂದ್ಸಲ ಹೋಗ್ಲಿ 10 ಡೇಸ್ ಇಟ್ಟರೆ ನನಗೆ ಚೆನ್ನಾಗಲ್ಲ, ಇಷ್ಟ ಆಗಲ್ಲ ಅನ್ನೋರು ವೀಕ್ಲಿ 1 ಟೈಮು ಈ ಥರ ಮಾಡಿಕೊಂಡು, ಸ್ವಲ್ಪ ಚಿಕ್ಕದಾಗೆ ಬರುತ್ತೆ ಬೆಣ್ಣೆ, ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡು ಮಾಡ್ಕೊಬಿಟ್ರೆ ಇದನ್ನ ನಿಜವಾಗ್ಲೂ ಹೆಲ್ತ್ಗೆ ತುಂಬಾ ಒಳ್ಳೇದಲ್ವ. ಹಾಗಾಗಿ ಈ ಥರನೇ ಮಾಡ್ಕೊಳ್ಳಿ. ಹೊರಗಡೆ ತುಪ್ಪ ಯಾವುದು ಪ್ಯೂರ್ ಇರಲ್ಲ, ಎಲ್ಲನೂ ಕಲಬೆರಕೆನೇ ಇರುತ್ತೆ. ಹಾಗಾಗಿ ನೀವು ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ಮಕ್ಕಳು ತಿನ್ನೋದ್ರಿಂದ ನಮಗೆ ಸ್ವಲ್ಪನೂ ಭಯ ಅಂತಲೂ ಅನಿಸಲ್ಲ, ಒಂಥರ ಖುಷಿ ಇರುತ್ತೆ. ಆಮೇಲೆ ಏನು ಗೊತ್ತಾ, ನಾವೇ ಮನೇಲಿ ತೆಗ್ದಿದ್ದಲ್ವ ಅನ್ನೋ ಖುಷಿ ಇದೆಯಲ್ಲ, ತುಂಬಾ ಖುಷಿಯಾಗುತ್ತೆ. ನಾನು ಕೂಡ ಲಾಸ್ಟ್ ಟೈಮೆಲ್ಲ ಅಮ್ಮನ ಮನೆಯಲ್ಲೇ ಬೆಣ್ಣೆ ತರಿಸ್ಕೊಂಡು ತುಪ್ಪನ ಕಾಯಿಸ್ಕೊತಾ ಇದ್ದೆ. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಏನು ಗೊತ್ತಾ, ಮೊಸರೆಲ್ಲ ಹೆಚ್ಚಾಗಿ ಉಳಿದಿರುತ್ತಲ್ವ, ಅದನ್ನು ಸುಮ್ಮನೆ ವೇಸ್ಟ್ ಆಗ್ತಿತ್ತು. ಆ ಮೊಸರನ್ನ 2 ಡೇಸ್ ಆಯಿತು ಅಂದರೆ ಯೂಸ್ ಮಾಡ್ತಿರ್ಲಿಲ್ಲ, ಹುಳಿ ಬರ್ತಿತ್ತು ಅಂತ ಎಸ್ದುಬಿಡ್ತಿದ್ದೆ. ಆದರೆ ಈ ಥರ ಸ್ಟೋರ್ ಮಾಡೋದ್ರಿಂದ ಬೆಸ್ಟ್ ಅಂತ ಅನ್ನಿಸ್ತು. ಒಂದು 2-3 ಸಲ ಈ ಥರನೇ ಬೆಣ್ಣೆ ತೆಗೆದೆ, ತುಂಬಾ ಖುಷಿ ಅನ್ನಿಸ್ತು ನನಗೆ. ಅದಕ್ಕೇ ಈ ಸಲ ನಿಮಗೂ ತೋರಿಸೋಣ, ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಬೆಣ್ಣೆ ತೆಗೆದಿದ್ದೀನಿ. ಇನ್ನು ಬೆಣ್ಣೆ ತೆಗೆದ್ಮೇಲೆ ಬೆಣ್ಣೆ ಅಂತೂ 1 ರಿಂದ 1.5 kgಯಷ್ಟು ಬೆಣ್ಣೆ ಇತ್ತು. ಇನ್ನು ಆಗಲೇ ತುಪ್ಪ ಕಾಯಿಸ್ಕೊಬಿಡೋಣ ಅಂತ ಹೇಳಿಬಿಟ್ಟು ಗ್ಯಾಸ್ ಆನ್ ಮಾಡಿ ಇನ್ನು ಬೇಷನ್ನಿಟ್ಟು ಅದಕ್ಕೆ ಬೆಣ್ಣೆನ ಹಾಕೋತಿದ್ದೀನಿ. ಇನ್ನು ತುಪ್ಪ ಕಾಯಿಸೋಕ್ಕೆ ಬೇಕಾಗಿರೋವಂಥ ಐಟಮ್ಸು ಬೇಕೇ ಬೇಕಲ್ವ. ಹಾಗಾಗಿ 1 ಸ್ಪೂನು ಜೀರಿಗೆನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ ಕಾಳುಮೆಣಸು, ಇನ್ನು ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳನ್ನ ತೊಗೊಂಡು ನಾನು ಇಲ್ಲಿ ಕಿಚ್ಕೋತಾ ಇದ್ದೀನಿ. ಇನ್ನು ಇದಕ್ಕೆ ಜೀರಿಗೆ, ಮೆಂತ್ಯ ಮತ್ತು ಮೆಣಸು ಹಾಕಿದ್ನಲ್ವ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಧನಿಯಾ ಕಾಳಿದ್ರೆ ಅದೇ ಹಾಕ್ತೀನಿ, ಪುಡಿ ಮಾಡಲ್ಲ. ಅರಿಶಿನ ಹಾಕ್ತಿದ್ದೀನಿ, ಮಿಕ್ಸ್ ಮಾಡ್ಬೇಕು ಇದನ್ನು. ನೋಡಿ ಈ ಥರ ಸೇವ್ ಮಾಡೋದ್ರಿಂದ 1 kg ತುಪ್ಪ ಬರುತ್ತೆ. ಈಗ 1 kg ತುಪ್ಪಕ್ಕೆ ಹೊರಗಡೆ ತೊಗೊಂಡ್ರೆ ಒಂದು 500 ಇರ್ಬೋದೇನೋ, ಬಟ್ ಮನೇಲೇ ಮಾಡೋದ್ರಿಂದ 500 ರೂಪಾಯಿ ಸೇವ್ ಮಾಡ್ದಂಗೆ ಆಯಿತು. ಈ ಥರ ಸಣ್ಣ ಪುಟ್ಟದಾಗಿ ನಾವು ನಮ್ಮ ಯಜಮಾನ್ರಿಗೆ ಹೆಲ್ಪ್ ಮಾಡಿಕೊಟ್ರೆ ಅವ್ರಿಗೂ ಒಂಥರ ಖುಷಿ ಅನಿಸುತ್ತೆ.
ಯಾವುದೂ ವೇಸ್ಟ್ ಮಾಡಬಾರ್ದು. ಈ ಥರ ಕೆನೆ ಎಲ್ಲನೂ ತೆಗೆದಿಟ್ಕೊಂಡು ಮಾಡಿಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ನಾನು ಈ ಥರ ಕಲೆಕ್ಟ್ ಮಾಡಿಟ್ಕೊಂಡು ಸುಮ್ಮನೆ ಹೊರಗಡೆಯಿಂದ ಕೊಟ್ಟು ತಂದಿದ್ದು ಪ್ಯೂರ್ ಆಗಿರಲ್ಲ. ಯಾವಾಗ್ಲೂ ಕಲಬೆರಕೆ ಇದ್ದೇ ಇರುತ್ತೆ, ಮಿಕ್ಸಿಂಗ್ ಇರುತ್ತೆ. ಈ ಥರ ನಾವೇ ಸ್ಟೋರ್ ಮಾಡಿಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಬೆಸ್ಟ್ ರಿಸಲ್ಟ್ ಅನ್ಕೋತೀನಿ ನಾನು. ಹಂಗಾಗಿ ನಾನು ಮನೇಲೇ ಮಾಡ್ಕೋತೀನಿ ಈ ಥರ ಬೆಣ್ಣೆ ತುಪ್ಪ ಎಲ್ಲ. ಇದು ಒಂದು 10 ಡೇಸಿನ ಮೊಸರು ಅಂತ ಅನ್ಕೋತೀನಿ. ಯಾಕಂದರೆ ಈ ಸಲ ಈ 10 ಡೇಸಿಂದ ನಾನ್ ವೆಜ್ ಜಾಸ್ತಿ ಆಗೋಯ್ತು, ಚಿಕನ್ ಮಟನ್ ಅಂತ. ಹಾಗಾಗಿ ಮಕ್ಳು ಯಾರೋ ಹಾಲು ಕುಡ್ದಿರ್ಲಿಲ್ಲ. ಅದನ್ನು ಮೊಸರು ಮಾಡಿ ಮಾಡಿ ಕಲೆಕ್ಟ್ ಮಾಡಿ ಇಟ್ಕೊಂಡು 10 ಡೇಸ್ಗೆ ಇಷ್ಟು ಬೆಣ್ಣೆ ಬಂದಿದೆ. ಅಂದರೆ ಮಕ್ಕಳೆಲ್ಲ ಹಾಲು ಕುಡಿತಾರಲ್ವ, ಮಕ್ಳು ಹಾಲು ಕುಡ್ಕೊಬಿಟ್ರೆ ಬೆಣ್ಣೆ ಇಷ್ಟೊಂದು ಬರಲ್ಲ, ಸ್ವಲ್ಪನೇ ಆಗುತ್ತೆ. ಈ 10 ಡೇಸಿಂದ ಕುಡ್ದಿಲ್ಲ ಅನ್ನೋದಕ್ಕೋಸ್ಕರ ಇಷ್ಟು ಬೆಣ್ಣೆ ಆಗಿದೆ ಅಷ್ಟೇ. ನೋಡೋಣ ಎಷ್ಟು, ಒಂದು ಕೆಜಿ 2 ಕೆಜಿ ಅಷ್ಟು ಬೆಣ್ಣೆ ಇತ್ತು. 1 ಕೆಜಿ ಅಷ್ಟಾದ್ರೂ ತುಪ್ಪ ಬರುತ್ತೆ ಅಂತ ಅನ್ಕೋತೀನಿ. ಕಾಯಿಸ್ಬಿಟ್ಟು ನೋಡೋಣ ಎಷ್ಟು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಈ ಥರ ಕಾಯಿಸ್ಕೊಂಡ್ರೆ, ಈ ಕಾಯಿಸೋದು ಕೂಡ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿರ್ಬೋದು ಅಂತ ಅನ್ಕೋತೀನಿ. ಹೇಗೆ ಕಾಯಿಸೋದು, ಆಮೇಲೆ ಹೇಗೆ ಮರಳಾಗಿ ಬಂದಿದೆ ಅನ್ನೋದನ್ನ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನು ನಾನು ತೋರಿಸಿದ್ದೀನಿ ಆಲ್ರೆಡಿ ಒಂದು ವಿಡಿಯೋದಲ್ಲಿ. ಈ ಥರ ಇರುತ್ತೆ, ಇದು ತಿಳಿಯಾಗಿ ಎಳ್ನೀರು ಥರ ಬರುತ್ತೆ. ಆವಾಗ ಫುಲ್ಲು ತುಪ್ಪ ರೆಡಿಯಾಗಿದೆ ಅಂತಲೇ ಅರ್ಥ. ಈ ಥರ ನೋಡಿ, ತುಪ್ಪ ಅಂತೂ ತುಂಬ ಚೆನ್ನಾಗಿ ರೆಡಿಯಾಗಿದೆ, ನೊರೆಯಾಗಿ ಕಾದಿದೆ. ಇವಾಗ ಹದವಾಗಿ ಕಾದಿದೆ. ಈಗ ಒಂದು ಗ್ಲಾಸ್ ಕಂಟೈನರ್ಗೆ ನಾನು ಆ ತುಪ್ಪನ ಸ್ಟೋರ್ ಮಾಡ್ತೀನಿ. ಹಾಗಾಗಿ ತುಪ್ಪನ ಸೂಸಿ ಗ್ಲಾಸ್ ಕಂಟೈನರ್ಗೆ ಹಾಕಿಟ್ಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಆಲ್ಮೋಸ್ಟ್ ಅರ್ಧ ಕೆಜಿಯಷ್ಟು ತುಪ್ಪ ಆಗಿತ್ತು ನನಗೆ. ಈ ಅರ್ಧ ಕೆಜಿ ತುಪ್ಪನ ಹೊರಗಡೆ ತೊಗೋತೀನಿ ಅಂದರೆ ಮಿನಿಮಮ್ 500 ರುಪೀಸ್ ಬೇಕೇ ಬೇಕು. ಅದಲ್ಲದೆ ಇಷ್ಟು ಪ್ಯೂರಾಗಿಂತೂ ಹೊರಗಡೆ ತುಪ್ಪ ಸಿಗೋದೇ ಇಲ್ಲ. ಆದಷ್ಟು ಹೊರಗಡೆ ತೊಗೊಳೋದ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬಾ ಬೆಸ್ಟು. ಮಕ್ಕಳು ಕೂಡ ಯೂಸ್ ಮಾಡ್ತಾರೆ, ನಮಗೂ ಕೂಡ ಏನನ್ಸ ಇಲ್ಲಿ ನಾವೇ ಪ್ಯೂರಾಗಿ ಮಾಡ್ಕೊಳ್ಳೋದ್ರಿಂದ ಒಂಥರ ಮನಸ್ಸಿಗೆ ಖುಷಿನೂ ಇರುತ್ತೆ, ಹಾಗೆ ನೆಮ್ಮದಿನೂ ಇರುತ್ತಲ್ವ. ಎಷ್ಟು ನೀಟಾಗಿ ಮರಳಾಗಿ ತುಪ್ಪ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮರಳಾಗಿ ತುಪ್ಪ. ಅದಕ್ಕೆ ಹೇಳೋದು, ಮನೆಯಲ್ಲಿ ತಯಾರಿಸಿದ ತುಪ್ಪ ಮತ್ತು ಬೆಣ್ಣೆ ಆರೋಗ್ಯಕ್ಕೂ ಹಿತ ಮತ್ತು ಮನಸ್ಸಿಗೂ ಸಂತೋಷ ಅಂತ. ಯಾವುದೇ ಕಲಬೆರಕೆ ಇರಲ್ಲ, ತುಂಬಾ ಖುಷಿ ಅನಿಸುತ್ತೆ, ಆರೋಗ್ಯನೂ ಕೂಡ ಚೆನ್ನಾಗಿಟ್ಕೋಬೋದು ಅಂತ ಹೇಳ್ತೀನಿ. ಓಕೆ, ಇದಿಷ್ಟು ನನ್ನ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.